ನಮಸ್ಕಾರ ಗೆಳೆಯರೇ. ಈ ಅಮೆರಿಕಾದ ಸೇನೆಗೆ ಭಾರತದ ಶಕ್ತಿಯ ಬಗ್ಗೆ ಗೊತ್ತಿದೆ, ಆದರೆ ಅಮೆರಿಕಾದ ಅಧ್ಯಕ್ಷರಿಗೆ ಭಾರತದ ಈ ಶಕ್ತಿಯ ಬಗ್ಗೆ ಗೊತ್ತಿಲ್ಲ. ಅಮೆರಿಕಾದ ಸೇನೆಯು ಕಾಲಕಾಲಕ್ಕೆ ಭಾರತದೊಂದಿಗೆ ಯುದ್ಧಾಭ್ಯಾಸಗಳನ್ನು ನಡೆಸುತ್ತದೆ ಮತ್ತು ಭಾರತದ ಫೈರ್ ಪವರ್ ಸಾಮರ್ಥ್ಯಗಳ ಬಗ್ಗೆಯೂ ಕೂಡ ಅಮೆರಿಕಾದ ಸೇನೆಗೆ ಗೊತ್ತಿದೆ. ಹೆಂಗಂದ್ರೆ ಈ ಟ್ರಂಪ್ ಬರುವ ಮೊದಲು ಭಾರತ ಮತ್ತು ಅಮೆರಿಕಾದ ಸೇನೆಗಳ ನಡುವೆ ಸಾಕಷ್ಟು ವಿನಿಮಯ ನಡೆದಿತ್ತು. ಸರಳವಾಗಿ ಹೇಳೋದಾದ್ರೆ ಗೆಳೆಯರೆ, ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಅಮೆರಿಕಾದ ಅಧ್ಯಕ್ಷರಿಗಿಂತ ಅಮೆರಿಕಾದ ಸೇನೆಗೆ ಹೆಚ್ಚು ಗೊತ್ತಿರ್ತದೆ. ಆದರೆ ಇಲ್ಲಿ ಟ್ರಂಪ್ ಒನ್ ಮ್ಯಾನ್ ಆರ್ಮಿ ಆಗುವುದಕ್ಕಾಗಿ ಬಯಸ್ತಾ ಇದ್ದಾರೆ ಅನ್ನೋದು ತೋರ್ತಾ ಇದೆ. ಈ ಟ್ರಂಪ್ ಅಮೆರಿಕಾದ ಸೇನೆಯ ಸಲಹೆಯನ್ನು ಕೂಡ ಕಡೆಗಣಿಸುತ್ತಿದ್ದಾರೆ. ನೇರವಾಗಿ ವಿಷಯಕ್ಕೆ ಬಂದ್ರೆ, ಅಮೆರಿಕಾದ ಸೇನೆಯ ಉನ್ನತ ಅಧಿಕಾರಿಗಳು ಭಾರತದ ಶಸ್ತ್ರಾಸ್ತ್ರ ಸಾಮರ್ಥ್ಯಗಳನ್ನ ಟ್ರಂಪ್ ಮುಂದೆ ಹೊಗಳಿದರು. ಹಾಗೂ ಈ ವಿಷಯ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ಗೆ ಇಷ್ಟವಾಗಲಿಲ್ಲ. ಅಮೆರಿಕಾದ ಥಿಂಕ್ ಟ್ಯಾಂಕ್ ಸೆಂಟರ್ ಫಾರ್ ಎ ನ್ಯೂ ಅಮೆರಿಕನ್ ಸೆಕ್ಯೂರಿಟಿ ತನ್ನ ಇತ್ತೀಚಿನ ವರದಿಯಲ್ಲಿ ಅಮೆರಿಕಾದ ಸೇನೆಯು ಮಿಸೈಲ್ ಡಿಫೆನ್ಸ್ ಸಾಮರ್ಥ್ಯಗಳ ಬಗ್ಗೆ ಹೆಚ್ಚು ಚಿಂತಿತವಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದೆ. ಪರಿಸ್ಥಿತಿ ಈಗ ಹೇಗಿದೆ ಅಂದ್ರೆ, ಅಮೆರಿಕವು ತನ್ನ ವಿಶ್ವದಾದ್ಯಂತ ಹರಡಿರುವ ಮಿಲಿಟರಿ ನೆಲೆಗಳಿಂದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ತೆಗೆದು ಉಕ್ರೇನ್ಗೆ ರವಾನಿಸಿದೆ. ಆದರೆ ಈ ಅವಧಿಯಲ್ಲಿ ಅಮೆರಿಕಾದ ಸೇನೆಯು ಹೊಸ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಹಳ ಕಡಿಮೆ ಖರೀದಿಸಿದೆ. ಈ ಉಕ್ರೇನ್ ವಿಚಾರದಲ್ಲಿ ಅಮೆರಿಕವು ತನ್ನ ಸೇನೆಗೆ ಹೊಸ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲಿಲ್ಲ. ಥಾಡ್ ಮತ್ತು ಪ್ಯಾಟ್ರಿಯಟ್ನಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಲಭ್ಯವಿದ್ರೂ ಆಧುನಿಕ ಯುದ್ಧದ ದೃಷ್ಟಿಯಿಂದ ನೋಡಿದರೆ ಈ ಸಿಸ್ಟಮ್ಗಳು ಹಳೆಯದಾಗಿವೆ. ಇಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನೂರಾರು ಕ್ಷಿಪಣಿ ದಾಳಿಗಳನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಅನಿವಾರ್ಯವಾಗಿ ತಡೆಯಬೇಕಾದರೆ ಅದರ ವೆಚ್ಚವು ಬಹಳ ಹೆಚ್ಚಾಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕದ ಸೇನಾ ಅಧಿಕಾರಿಗಳು ಭಾರತವು ಆಕ್ರಮಣಕಾರಿ ಅಂದರೆ ಅಫೆನ್ಸಿವ್ ಮತ್ತು ರಕ್ಷಣಾತ್ಮಕ ಅಂದರೆ ಡಿಫೆನ್ಸಿವ್ ಎರಡು ಸಾಮರ್ಥ್ಯಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದೆ ಅನ್ನೋದನ್ನ ನಂಬ್ತಾರೆ. ಅಂದರೆ ಭಾರತದ ಕ್ಷಿಪಣಿಗಳು ಎಷ್ಟು ಉತ್ತಮವಾಗಿ ದಾಳಿ ಮಾಡಿದವೋ ಭಾರತದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅಷ್ಟೇ ಉತ್ತಮವಾಗಿ ರಕ್ಷಿಸಿದೆ. ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರ ಸಮಯದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಹೈಪರ್ಸೋನಿಕ್ ಮಿಸೈಲ್ಗಳು ಮತ್ತು ಮಿಸೈಲ್ ಡಿಫೆನ್ಸ್ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಈ ಟ್ರಂಪ್ ಭಾರತ ಮತ್ತು ಅಮೆರಿಕದ ನಡುವಿನ ಇಡೀ ವಾತಾವರಣವನ್ನು ಹಾಳು ಮಾಡಿದ್ರು. ಆದರೂ ಕರ್ತವ್ಯದಲ್ಲಿರುವ ಅಮೆರಿಕದ ಸೇನೆಯ ಯಾವುದೇ ಅಧಿಕಾರಿಯು ತಮ್ಮ ಅಧ್ಯಕ್ಷರಿಗೆ ಇದರ ಬಗ್ಗೆ ಏನನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಅವರು ಅಧ್ಯಕ್ಷರ ಆರ್ಡರ್ ಅನ್ನು ಮಾತ್ರ ಪಾಲಿಸುತ್ತಾರೆ. ಆದರೆ ಅಮೆರಿಕದ ಮಾಜಿ ಸೇನಾ ಅಧಿಕಾರಿಗಳು ಮತ್ತು ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಅವರು ಟ್ರಂಪ್ರನ್ನ ನಾಟಕೀಯ ವ್ಯಕ್ತಿ ಅಂತ ಪರಿಗಣಿಸುತ್ತಾರೆ. ಯಾಕಂದ್ರೆ ಈ ಟ್ರಂಪ್ G7 ಸಮ್ಮಿಟ್ ಅಲ್ಲಿ ಮಧ್ಯದಲ್ಲಿ ತೊರೆದಿದ್ರು. ಆಗ ಅದು ಅಮೆರಿಕವು ಈಗ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಲಿದೆ ಅನ್ನುವಂತೆ ಭಾಸವಾಗಿತ್ತು. ಆದರೆ ಇಷ್ಟು ಸಮಯದ ನಂತರವೂ ಟ್ರಂಪ್ ಯಾವುದೇ ಅಂತಹ ಬಲವಾದ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಹಾಗಾದ್ರೆ ಈ ಟ್ರಂಪ್ G7 ಅನ್ನ ಮಧ್ಯದಲ್ಲಿ ಬಿಟ್ಟು ನಾಟಕವೇಕೆ ಮಾಡಿದ್ರು? ಪ್ರಸ್ತುತ ಅಮೆರಿಕದ ಸೇನೆಯು ಮಿಸೈಲ್ ಡಿಫೆನ್ಸ್ನ ಇಂಟರ್ಸೆಪ್ಟ್ ಮಿಸೈಲ್ಗಳ ತೀವ್ರ ಕೊರತೆಯನ್ನು ಎದುರಿಸುತ್ತಿದೆ. ಹಾಗೂ ಈ ಟ್ರಂಪ್ಗೆ ಯಾವುದೇ ಪರಿಸ್ಥಿತಿಯ ವಾಸ್ತವತೆಯ ಬಗ್ಗೆ ಅರಿವಿಲ್ಲ. ಆದರೆ ಈ ಟ್ರಂಪ್ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿನ ಪೋಸ್ಟ್ಗಳ ಮೂಲಕ ಸೋಷಿಯಲ್ ಮೀಡಿಯಾದ ಸೂಪರ್ ಸ್ಟಾರ್ ಆಗೋದಕ್ಕೆ ಬಯಸ್ತಾರೆ. ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವುದರಿಂದ ಅಮೆರಿಕಾಗೆ ಮಾತ್ರ ಲಾಭವಾಗ್ತದೆ ಅನ್ನೋದನ್ನ ಅಮೆರಿಕದ ಸೇನೆಯು ಒಪ್ಪಿಕೊಳ್ಳುತ್ತದೆ. ಆದರೆ ಈಗ ಟ್ರಂಪ್ನ 4 ವರ್ಷಗಳು ಈ ಅಮೆರಿಕಾಗೆ ಬಹಳ ಕೆಟ್ಟದಾಗಿ ಸಾಬೀತಾಗ್ತವೆ ಅನ್ನೋದು ತೋರ್ತಾ ಇದೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.